का पट खोल दिखाओ, घट का पट खोल दिखाओ। परम संत सद्गुरु हजूर स्वामीजी महाराजर वाक्य. ಶಿಷ್ಯನು ಅನನ್ಯ ಭಾವದಿಂದ ಶರಣ ಹೋಗಿ ಗುರುವಿನಲ್ಲಿ ಪ್ರಾರ್ಥನಾ ಮಾಡ್ತಾನೆ. ಹೇಗೆ ಎಲ್ಲಿ ಒಂದು ಮನೆ ಇದಂದ್ರೆ ಅದಕ್ಕೆ ಬಾಗಿಲೂ ಅದಾವ, ಅದರಂತೆ ನಮ್ಮ ಶರೀರ ರೂಪವಾದಂತಹ ಮನೆಗೆ ಮಮಕಾರ ಮತ್ತು ಮಾಯಾಮೋಹ ರೂಪವಾದಂತಹ ಬಾಗಿಲು ಮುಚ್ಚಿಬಿಟ್ಟದು. ಆ ಬಾಗಿಲು ಎಲ್ಲಿವರೆಗೂ ತೆರೆಯೋದಿಲ್ಲ, ಅಲ್ಲಿವರೆಗೂ ಆ ಶರೀರದಲ್ಲಿ ಆಗಲಿ ಅಥವಾ ನಮ್ಮ ಮನೆಯಲ್ಲಿ ಆಗಲಿ ಏನೇನು ಸಾಮಾನದ ಅದು ನಮ್ಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ಶಿಷ್ಯನು ಹೋಗಿ ಪ್ರಾರ್ಥನಾ ಮಾಡ್ತಾನೆ, ಹೇ ಸ್ವಾಮಿ, ಘಟರೂಪವಾದಂತಹ ನನ್ನ ಮನೆ ಅಥವಾ ನನ್ನ ಶರೀರ ಇದರಲ್ಲಿ ಮುಚ್ಚಿದಂತಹ ಬಾಗಿಲು ನನಗೆ ತೆರೆದು ತೋರಿಸು. ಜಿ मन जोज जोज करे हारा, लगे न एक उपावो. ಈ ಮನಸ್ಸೇನದಂದ್ರೆ ಆ ಬಾಗಿಲು ತೆರೀಬೇಕಂತ ಹೇಳಿ ಎಷ್ಟೋ ಪ್ರಯತ್ನ ಪಟ್ಟು ಸೋತು ಹೋಯಿತು, ಪರಂತು ಆ ಬಾಗಿಲು ತೆರೆಯೋದಾಗಲಿಲ್ಲ. ಜೈ तुम समरथ कहा नहीं तुम्हारी, क्यों ये देर लगाओ. ಮತ್ತು ಪ್ರಾರ್ಥನಾ ಮಾಡ್ತಾನೆ, ನೀನು ಸಮರ್ಥ ಮತ್ತು ನೀನು ಅದಕ್ಕಾಗೆ ಬಂದಿದ್ದು, ಯಾಕೆ ನೀನು ಇಷ್ಟು ತಡ ಮಾಡ್ತಿ, ತತ್ಕಾಲ ಯಾಕೆ ತೆರೆಯುವಲ್ಲಿ. ಜಿ दुख सुख में खाऊं झकोले, क्यों न पड़ा मेरा अब तक दावो. ನಾನಿಂಥ ಸುಖ ದುಃಖ ರೂಪವಾದಂಥ ಅಗ್ನಿಯಲ್ಲಿ ಸುಡುತ್ತಿರಲಿಕ್ಕಾಗಿ ಇನ್ನೂವರೆಗಿನ ನಂದು ಸಮಯ ಯಾಕೆ ಬರುವಲ್ದು. ಇನ್ನ ನನ್ನ ಸಮಯ ಏನದಂದ್ರೆ ಕ್ಯೂದಲ್ಲಿ ಬೆಳೆಯೋದೇ ಅದನ್ನ ಹೇಗೆ, ಇನ್ನೂವರೆಗಿನೂ ಯಾಕೆ ಸಮಯ ಬರುವಲ್ದು. ಜಿ अब ही दया करो मेरे दाता, मन और सूरत गगन चढ़ाओ. ಈಗೇನದಂದ್ರೆ ತತ್ಕಾಲೇ ತಾವು ದಯಮಾಡಿ ನನ್ನ ಮನಸ್ಸ ನನ್ನ ಚೇತನ ಚಿತ್ತ ಏನದಂದ್ರೆ ಆಕಾಶದಲ್ಲಿ ತಗೊಂಡು ನಡೀರಿ. ಜಿ मन तो दुष्ट बिरग नहीं लावे, प्रीत प्रेम का दान दिलाओ. ಮನಸ್ಸೇನದಂದ್ರೆ ಮಹಾ ದುಷ್ಟ, ಮಹಾ ಕಠೋರ ಮತ್ತು ಪಾಪದ ರೂಪ. ಇದರಲ್ಲಿ ಸತ್ಯ ಪ್ರೇಮ ಏನದಂದ್ರೆ ಎಂದೂ ಬರುವುದಿಲ್ಲ ಮತ್ತು ವಿರಹ ನನ್ನಲ್ಲಿ ಉತ್ಪತ್ತಿ ಆಗುವುದಿಲ್ಲ. ಅದಕ್ಕಾಗಿ ತಾನೇ ಏನದು ನೀವೇ ಪ್ರೇಮ ದಾನ ಮಾಡಿ ನನಗೆ ಇಂಥ ಏನದಂದ್ರೆ ಸುಖ ದುಃಖಾದಿ ರೂಪವಾದಂತಹ ಕಠಿಣಾಯದಿಂದ ದೂರ ಮಾಡ್ರಿ. ಜಿ यह तो सुख झूठे ही जागे, सच्चे की परतित न लाओ. ಈ ಮನಸ್ಸೇನದಂದ್ರೆ ಯಾವತ್ತೂ ಸುಳ್ಳು ಸುಖದಲ್ಲಿ ಮುಳುಗಿಬಿಟ್ಟದು. ಎಷ್ಟಿದಕ್ಕೆ ಸತ್ಯ ಬೋಧ, ಸತ್ಯ ಸ್ಥಾನ, ಸತ್ಯ ಶಬ್ದದ್ದು ವಿಚಾರಾದಿಗಳು, ಸದ್ಗುರುವಿನ ಮಹಿಮೆ ಎಷ್ಟು ಹೇಳಿದ್ರು ಸಹಿತನು ಒಳಗಿನ ಸುಳ್ಳಿನ ಬೀಜ ಹೋಗೋದಿಲ್ಲ, ಸುಳ್ಳು ರೂಪ ಆಗಿ ಕೂತದು ಅವ್ರಲ್ಲಿ. यह तो सुख झूठे ही जागे, सच्चे की परतित न लाओ. ಸತ್ಯದಲ್ಲಿ ಇದಕ್ಕೇನದಂದ್ರೆ ವಿಶ್ವಾಸವೇ ಉಂಟಾಗುವುದಿಲ್ಲ. ಪಾಪಿ ಭಕ್ತನ ಭಾವಯಿ ಹರ ಕಥಾ ನ ಸ್ವಹಾಯೇ, ಮಾಖಿ ಚಂದನ ಪರಿಹರೆ ಜಹಾ ದುರ್ಗಂಧ ತಹಾ ಜಾಯ. ಪಾಪಿ ಪುರುಷರ ಹೃದಯ
ಪರಮಾತ್ಮನ ನಾಮಸ್ಮರಣೆ, ಸಾಧುಗಳ ಸಮಾಗಮ ಅಂಥದ್ದಿಂಥದ್ರಲ್ಲಿ ಎಂದೂ ಇದು ಪ್ರಿಯಗೊಂಡಿರುವುದಿಲ್ಲ. ಪಾಪಿ ಭಕ್ತನ ಭಾವೈ, ಇದಕ್ಕೆ ಭಕ್ತಿ ಪ್ರಿಯವಾಗಿ ತೋರೋದಿಲ್ಲ. ಭಕ್ತಿ ಅಂದ್ರೆ ಏನೋ ಏನೋ ಒಂದು ತಿಳಿದುಬಿಟ್ಟಾನೆ. ಪಾಪಿ ಭಕ್ತನ ಭಾವೈ ಹರಕಥಾನ ಸ್ವಹಾಯ, ಆ ಪರಮಾತ್ಮ ನಾಮಸ್ಮರಣೆ ಅಥವಾ ಆ ಪರಮಾತ್ಮನ ಅನುಭವ ಈತನಿಗೆ ಪ್ರಿಯವಾಗಿ ಎಂದು ತೋರುವುದಿಲ್ಲ. ಮಾಖಿ ಚಂದನ ಪರಿಹರಿ ಜಹಾ ದುರ್ಗಂಧ ತಹ ಜಾಯ್, ನೊಣ ಚಂದನ ಆಗಲಿ ಅಥವಾ ಗಂಧೆಣ್ಣಿಗಳಾಗಲಿ ಅಥವಾ ಏನದಂದ್ರೆ ಮತ್ತು ಸುಗಂಧಿ ಪದಾರ್ಥಗಳು ಹೂವುಗಳಲ್ಲಿ ನೊಣ ಎಂದು ಹೋಗೋದಿಲ್ಲ. ಎಲ್ಲಿ ಹೊಲಸು ಬಿದ್ದದಂದ್ರೆ ಅದಕ್ಕೆ ನಾವು ನೊಣಕ್ಕೆ ಆಮಂತ್ರಣ ಕೊಡುವುದೇ ಬೇಡ, ಅಲ್ಲಿ ತನ್ನಷ್ಟಕ್ಕೆ ತಾನೇ ಹೋಗಿರ್ತದೆ. ಹಾಗೆ ನಮ್ಮ ಮನಸ್ಸು ಏನದಂದ್ರೆ ಮಲಿನ ಆಗಿ ಹೋಗ್ಯದ. ಎಲ್ಲಿ ಹೊಲಸ, ಎಲ್ಲಿ ವಿಷಯ ವಿಕಾರ ಅಂಥದಕ್ಕೆ ಮಾತ್ರ ತಾನೇ ಎಳೆದು ಅದರಲ್ಲಿ ಹೋಗಿ ಬಿದ್ದು ಬಿಟ್ಟಿರ್ತದೆ. ಅದು ಅವ್ರ ಸುಖ झूठे ही चाहे, सच्चे की परतित न लावो. ಒಂದು ಸತ್ಯ ಸಿದ್ಧಪಡಿಸುವುದಕ್ಕಾಗಿ ದೊಡ್ಡ ದೊಡ್ಡ ಮಹನೀಯರು, ಸಂತರು, ಸಾಧು ಜನರು, ವೇದ, ಶಾಸ್ತ್ರ, ಗ್ರಂಥ, ಪುರಾಣ ಅನೇಕ ಕಥನಗಳು ಸಿದ್ಧದ. ಅಂತೂ ಇದು ಮನಸ್ಸು ಅದಕ್ಕೆ ಒಪ್ಪುವುದಿಲ್ಲ. ಎಲ್ಲ ತಿಳಿದಂಗೆ ಮಾಡಿರ್ತದಂದ್ರೆ ಮತ್ತೆ ಇದಕ್ಕಿದ್ದಂಗೆ ಇರ್ತದೆ. ಜಿ भोग विलास जगत के मांगे, सूरत शब्द का रस नहीं पावो. ಏನು ಯಾವತ್ತು ಭೋಗ ವಿಲಾಸ, ಜಗತ್ತದ ಐಶ್ವರ್ಯ, ಸಂಪತ್ತಿ, ವಿಷಯ ಭೋಗಾದಿಗಳು ಒಳ ಕೂತು ತನ್ನಷ್ಟಕ್ಕೆ ತಾನೇ ಬೇಡಿರ್ತದೆ. ಅದು ಬೇಡಿ ಪ್ರಾಪ್ತ ಮಾಡುವುದಕ್ಕಾಗಿ ಕರ್ಮ ಮಾಡುವುದಕ್ಕೆ ತನ್ನ ಶರೀರವಾದರೂ ಸಹಿತನು ಅರ್ಪಿತ ಮಾಡಿರ್ತದೆ. ಅಂತೂ ಸತ್ಯದ ಕಡೆ ಹೋಗೋದಕ್ಕೆ ಮಾತ್ರ ಇದ್ರೆ ಎಂದು ಇಷ್ಟನೇ ಇರೋದಿಲ್ಲ, ಪ್ರೇಮ ಇರೋದಿಲ್ಲ ಅವ್ರ. भोग विलास जगत के मांगे, सूरत शब्द का रस नहीं पावो. ಏನು ಅಂತರದಲ್ಲಿ ಚಿತ್ತ ಸ್ಥಿರಪಡಿಸಿ ಮೇಲ್ ಬರ್ತಕ್ಕಂಥ ಶಬ್ದದ ನಾಮಾಮೃತ ಏನದಂದ್ರೆ ಅದ್ರ ಕಡೆ ಹೋಗೋದಕ್ಕೆ ತಯಾರಿಲ್ಲ. ಬೆಳಗ್ಗೆ ಎದ್ದು ನೀನು ಭಜನೆ ಮಾಡ್ತೇನೆ ಮಾಡ್ತೀನಿ. ಎಷ್ಟು? ಯಾವನು 5 ನಿಮಿಷ, ಏನು 10 ನಿಮಿಷ, ಯಾವನು ಅರ್ಧ ಗಂಟೆ, ಯಾರು 1 ಗಂಟೆ ಆದ್ರೆ ಅವನು ಮಹಾಸೂರ್ ಪುರುಷನಂತ ತಿಳಿಬೇಕು. ಅಂದ್ರೆ ಎಲ್ಲರಿಗಿಂತಲೂ ದೊಡ್ಡ ಭಕ್ತ ಅವನು. जी क्यों कर कहो किस विधि समझाऊं, गुरु का वचन न हृदय समाओ. ಅದಕ್ಕೆ ಯಾವ ವಿಧಿದಿಂದ ಈ ಮನಸ್ಸಿಗೆ ತಿಳುವಳಿಕೆ ಕೊಡ್ಲಿ? ಎಷ್ಟೋ ಪರಿಪರಿದಿಂದ ಇದಕ್ಕೆ ತಿಳಿಸಿದ್ರು ಸಹಿತ ಗುರುವಾಕ್ಯ ಇದನ್ನ ಮನಸ್ಸಿನಲ್ಲಿ ವ್ಯಾಪಕವೇ ಆಗವಲ್ದು, ಮತ್ತೆ ತನ್ನ ಮನೋಗತಿ ಬಿಡುವಲ್ದು. ಜಿ इस मन की कुछ गड़त अनोखी, शब्द माही कुछ प्रेम न भावो. ಈ ಮನಸ್ಸಿಗೆ ಯಾರು ಮಾಡ್ಯಾರೋ ಅದು ಅವ್ರದ್ದು ಇನ್ನೂವರೆಗಿನೂ ನೆಲೆನೂ ಇಲ್ಲ, ಮತ್ತು ಈ ಮನಸ್ಸಿಂದು ನೆಲೆ ಇಲ್ಲ, ಅಂತವೇ ಇಲ್ಲ. ಇದ್ರದೊಂದು ಮಾಡಿದ್ದೇ ಆದೂ ಇಲ್ಲ, ಅಂತೂ ಇಲ್ಲ, ತನ್ನಷ್ಟಕ್ಕೆ ತಾನೇ ಇದು ತಯಾರಾಗ್ಯದ. ಮತ್ತು ಇಂಥ ಪ್ರಬಲವಾದಂಥ ಶಕ್ತಿ ಒಂದು ಕ್ಷಣ ಮಾತ್ರದಲ್ಲಿ ಇದ್ದಂಗಿರ್ತದೆ, ಮತ್ತೊಂದು ಕ್ಷಣ ಮಾತ್ರದಲ್ಲಿ ಇಲ್ದಂಗೆ ಆಗಿರ್ತದೆ. ಮಳೆಗಾಲದಲ್ಲಿ ಹುಳ ಇರ್ತಾವ, ಅದ್ರ ಕೆಳಗೆ ಏನದಂದ್ರೆ ಎಸೋ ಕಾಲುಗಳು ಇರ್ತಾವ. ಅದಕ್ಕೆ ಹಿಡಿದು ಕೂಡ್ಲೇನೆ ಜಿಲೇಬಿ ಆಗಿ ಹೀಗೇನದಂದ್ರೆ ಸುಳಿ ಸುತ್ತಿ ಏನದು ಕಲ್ಲು ಬಿದ್ದಂಗೆ ಬಿದ್ದಿರ್ತದೆ. ಸ್ವಲ್ಪ ಬಿಟ್ಟು ಕೂಡ್ಲೇನೆ ಓಸು ಕಾಲಿಲೇನೆ ನಡೆದು ಬಿಟ್ಟಿಡು. ಹಾಗೆ ಒಮ್ಮೆ ಇಲ್ದಂಗೆ ಆಗಿರ್ತದೆ, ಒಮ್ಮೆ ಪ್ರಬಲ ಶಕ್ತಿಯಾಗಿ ಎದುರೇ ನಿಂತು ಬಿಟ್ಟಿರ್ತದೆ, ಒಮ್ಮೆ ಒಳ್ಳೆ ಪ್ರೇಮ ಉಳ್ಳದ್ದಾಗಿ ಭಕ್ತನಾಗಿ ನಿಂತಿರ್ತದೆ, ಒಮ್ಮೆ ವಿಷಯ ವಿಕಾರ ರೂಪವೇ ಆಗಿರ್ತದೆ, ಒಮ್ಮೆ ಕಳ್ಳನೇ ಆಗಿರ್ತದೆ.
ಈ ಮನಸ್ಸಿಂದ ಏನದಂದ್ರೆ ಇದೇ ರೂಪದಿಂದ ಇದಕ್ಕೆ ಯಾರಾದ್ರೂ ಉತ್ಪತ್ತಿ ಮಾಡ್ಯಾರ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲರಿಗೂ ಇದೇ ಉತ್ಪತ್ತಿ ಮಾಡಿ ತಾನು ಎಲ್ಲರಿಗಿಂತಲೂ ಕಡೆಗೆ ಅದ. ಜಿ यज्ञ नहीं चढ़ता गुरु की नाव. ಇಂಥ ದುಸ್ತರವಾದಂಥ ಮನಸ್ಸಿನ ಬಲದಿಂದ ಹೇಗೆ ನಾವು ಬದುಕಬಹುದು ಮತ್ತೆ 84 ಲಕ್ಷ ಯೋನಿ ತಪ್ಪಿಸುವುದು ಹೇಗೆ? ಯಾಕೆ ಈತನು ಈ ಮನಸ್ಸು ಗುರುವಿನ ನೌಕಾದ ಮೇಲೆ ಏರುವುದೇ ಇಲ್ಲ, ಕೂಡುವುದಿಲ್ಲ. ಗುರುವಿನ ನೌಕಾ ಯಾವುದು ಅಂದ್ರೆ ಸತ್ನಾಮ. ನಾಮದ ಕಡೆ ಇದು ಹೋಗೋದಿಲ್ಲ ಮತ್ತು ತನ್ನ ಹಠ ಬಿಡುವುದಿಲ್ಲ. ಜಿ संसारी के धक्के खावे फिर जमपुर में पिटता जाओ. ಇಲ್ಲೇನದಂದ್ರೆ ಸಂಸಾರಿ ಮತ್ತು ಸಂಸಾರದ ವಧೆಗಳು ತಿನ್ನೋದು. ಎಲ್ಲೇನದಂದ್ರೆ ಕುಟುಂಬಿಯಾಗೆ ಕೂತದ, ಎಲ್ಲಿ ತ್ಯಾಗಿಯಾಗೆ ಕೂತದ, ಎಲ್ಲಿ ಸಂಸಾರ ತಗೊಂಡೇ ಕೂತದ, ಎಲ್ಲ ಬಿಟ್ಟಂಗೆ ಮಾಡ್ಯದ. ಇಲ್ಲೇನದ ಇವು ವಧಿಗಳು ತಿನ್ನೋದು. ಪ್ರತಿಯೊಬ್ಬರಿಗೆ ಕೇಳ್ರಿ ಅಂದ್ರೆ ಏನ್ ಮಾಡ್ಬೇಕ್ರಿ, ನಮಗ್ ಫುರ್ಸತ್ಗಿಲ್ಲ, ಸಂಸಾರ ಈ ಪ್ರಕಾರ ನಮಗ್ ಕಟ್ಟಿ ಬಿಟ್ಟದ, ನಮಗೆ ಸಂಸಾರದಿಂದ ಕಡೆಗೆ ಆಗೋದಿಲ್ಲ. ಓಹೋ, ಯಾರು ಕಟ್ಟ್ಯಾರ? ಇದೇ ಮನಸ್ಸು ಕಟ್ಟಿದ್ದು. ಮನಸ್ಸು ನೀನು ಅದರಿಂದ ಕಡೆಗೆ ಮಾಡಿಕೊಂಡ್ರೆ ನಿನಗೆ ಯಾರು ಕಟ್ಟ್ಯಾರ? ಇವನು ತಾನೇ ಕಟ್ಕೊಂಡು ಈ ಪ್ರಕಾರ ಏನದಂದ್ರೆ ಹೊರಳಾಡುವುದು. ಅದಕ್ಕೆ ಸಂಸಾರ ಮತ್ತು ಸಂಸಾರಿ ಜನರದು ಯಾವತ್ತೂ ವಧಿಗಳು ತಿನ್ನುವುದು. ಮತ್ತು ಇಲ್ಲಿ ವಧಿಗಳು ತಿಂದು ಇಲ್ಲಿ ವಧಿಗಳು ಸಾಲದ ಮತ್ತು ಯಮಲೋಕದಲ್ಲಿ ಹೋಗಿ ಯಮದೂತರು ವಧೆಗಳು ತಿನ್ನುವುದು. ಅಲ್ಲಿದ ಅವರು ಒದ್ದು ಕೆಳಗೆ ಕೆಡುವುದು ಕೂಡಲೇ 84 ಲಕ್ಷ ಯೋನಿ ಭೋಗಿಸುವುದು. ಇದರ ಕಾರಣ ಏನದಂದ್ರೆ ಕೇವಲ ಒಂದು ಮನಸ್ಸವೇ. ಜೈ ऐसे दुख सहेगा बहुत तक अब नहीं माने गया भुलाओ. ಇಂಥ ದುಃಖಗಳೆಲ್ಲ ಭೋಗಿಸುವುದಕ್ಕೆ ತಯಾರದ. ಆ ದುಃಖದಿಂದ ಕಡೆಗೆ ಆಗೋದಕ್ಕೆ ಮಾತ್ರ ತಯಾರಿಲ್ಲ. ಅದರಲ್ಲಿ ಹೊರಳಾಡ್ತಾನೆ. ಪ್ರತಿಯೊಬ್ಬರಿಗೆ ಏನ್ರಿ ಬಾಳ ಕಷ್ಟ ನಮಗ, ಯಾರ್ದು ಕಷ್ಟ ನೀನ್ ತಗೊಂಡೆಪ್ಪ? ನೆರೆ ಹೊರೆಯವ್ರದ್ದು ಕಷ್ಟ ನಿನಗ್ ಬಂತ, ಅಥವಾ ನಿಮ್ಮ ಊರ ಕಷ್ಟ ನಿನಗ್ ಬಂತ, ನಿಮ್ ದೇಶದ ಕಷ್ಟ ನಿನಗ್ ಬಂತ, ಅಥವಾ ನಿಮ್ಮ ಕುಟುಂಬದವ್ರದ್ದು ಕಷ್ಟ ಬಂತ? ಯಾರ್ದು ಕಷ್ಟ ಬಂತು? ನೀನು ಯಾರ ಕಷ್ಟ ಹೊತ್ಕೊಂಡಿದಿ? ಹೇಳೋದು ಅಷ್ಟೇ, ನನಗೆ ಬಹಳ ಕಷ್ಟ ಅದಂದ್ರೆ ಬಿಡು. ಯಾಕೆ ಬಿಡುವಲ್ಲಿ? ಕಷ್ಟದಂತೂ ನಿನಗೆ ತಿಳಿತದಲ್ಲ ಇದು, ಮತ್ತೆ ಬಿಡು. ಬಿಡೋದಕ್ಕೆ ತಯಾರಿಲ್ಲ. ಕಷ್ಟದಂತ ಅಳೋದಕ್ಕೆ ಮಾತ್ರ ತಯಾರು ಅವರು. ऐसे दुख सहेगा बहुत तक अब नहीं माने गया भुलाओ. ಇಂಥ ತಿಳುವಳಿಕೆ ಕೊಟ್ಟು ಹೇಳಿದ್ರು ಸಹಿತನು ಮನ್ನಿಸೋದಕ್ಕೆ ತಯಾರಿಲ್ಲ. ಅದು ಅಲ್ಲಿದಲ್ಲಿ ಕೇಳಿ ಅಲ್ಲಿದಲ್ಲಿ ಮರ್ತು ಹೋಗೋದು. ಅದಕ್ಕೆ ಒಳಗೆ ಇಟ್ಕೊಂಡು ಹೋಗೋದಿಲ್ಲ. ಅಲ್ಲೇ ಮರ್ತು ಅಲ್ಲೇ ಏನದು ಅಲ್ಲಿ ಇಲ್ಲಿ ಜಾಡಿಸಿ ಈ ಗಾಂಧಿ ಟೋಪಿಗೆ ಆಗ್ಯದ, ಅದು ಬಾರಿ ಯಾಕೆ ಹೋಗೋದು? ಹೀಗೆ सब घट में गुरु तुम ही प्रेरक मुझ दुखिया को क्यों न बुलाओ. ಕಡೆಗೆ ಏನ್ ಪ್ರಾರ್ಥನಾ ಮಾಡ್ತಾನೆ? ಮನುಷ್ಯಂದೆಲ್ಲ ತನ್ನ ಸ್ಥಿತಿ ಹೇಳಿ, ಹೇ ಸದ್ಗುರು, ಎಲ್ಲಾ ಘಟ್ಟದಲ್ಲಿ ನೀನೇ ಇರ್ತಿರ್ಲಿಕ್ಕಾಗಿ ಮತ್ತೆ ನನಗೆ ಯಾಕೆ ಏನದಂದ್ರೆ ಇಂಥ ಅವಿವೇಕ ಸ್ಥಾನದಲ್ಲಿ ಒಗೆದು ಇಂಥ ದುಃಖಕ್ಕೆ ಕಾರಣ ಮಾಡಿದಿ ಅವರು. सब घट में गुरु तुम ही प्रेरक मुझ दुखिया को क्यों न बुलाओ. ಮತ್ತೆ ಎಲ್ಲಾ ಪ್ರಾಣಿಗಳದ್ದು ಸುಖ ದುಃಖಾದಿಗಳು ತಿಳಿತಕ್ಕಂಥ ನೀವು ಶಕ್ತಿ, ಮತ್ತೆ ನನ್ನಲ್ಲಿ ಇಂಥ ದುಃಖ ಅದ ಅನ್ನತಕ್ಕಂಥ ತಮಗೆ ಗೊತ್ತದ. ಅಂದ್ರೆ ಯಾಕೆ ನನಗೇನದಂದ್ರೆ ಆ ದುಃಖದಿಂದ ಕಡೆಗೆ ಮಾಡಿ ನಿಮ್ಮಲ್ಲಿ ಸುಖಮಯವಾದಂತಹ ಸ್ಥಾನದಲ್ಲಿ ಯಾಕೆ ನನಗೆ ಕರ್ಕೊಳ್ಳಲ್ರಿ? तुम
चार लोक में तुम ही दिखाओ ನಿನ್ನ ವಿನಃ ನನಗೆ ಮತ್ತಾರೂ ಇಲ್ಲ. ಏನು ಪಿಂಡ ಅಂಡ ಬ್ರಹ್ಮಾಂಡ ಮತ್ತು ಸಚ್ಖಂಡದಲ್ಲಿ ಸಹಿತ ನಿನ್ನ ವಿನಃ ಇನ್ನೊಬ್ರು ಯಾರೂ ಇಲ್ಲೇ ಇಲ್ಲ. अब तो दया करो राधा स्वामी जैसे बने तैसे घाट चढ़ाओ. ಅದಕ್ಕೆ ಏನಂತಾರೆ, ಈಗೇನದಂದ್ರೆ ನೀವು ತತ್ಕಾಲ ದಯಮಾಡಿ ಹ್ಯಾಗ ಅದು ನೀವು ಮೇಲಕ್ಕೆ ಏರಿಸ್ತೀರೋ ಅಥವಾ ಹ್ಯಾಗ ನನಗೆ ಏನದು ಈ ದುಃಖದಿಂದ ಕಡಿಮೆ ಮಾಡ್ತೀರೋ ಅದು ನಿಮಗೆ ಗೊತ್ತ. ಪರಂತು ತತ್ಕಾಲ ಏನದಂದ್ರೆ ಈ ದುಃಖದಿಂದ ಕಡಿಮೆ ಮಾಡಿ ನನಗೆ ಮೇಲಕ್ಕೆ ಒಯ್ಯಿರಿ. ಜೈ अब तो दया करो राधा स्वामी जैसे बने तैसे घाट चढ़ाओ. जो दिया गई सोई तो लिए रहूं उसी में बहुत विश्वास करना. ಸದ್ಗುರು ಪಲ್ಟು ಸಾಹೇಬ್ರು ಏನು ನಿನಗೆ ಗುರುಗಳು ಕೊಟ್ಟಾರೋ ಅಥವಾ ಯುಕ್ತಿ ಭೇದಾದಿಗಳು ತೋರಿಸ್ಯಾರೋ ಅದರಲ್ಲಿ ಪೂರ್ಣ ವಿಶ್ವಾಸವುಳ್ಳವನಾಗು. ವಿಶ್ವಾಸ ಇಲ್ಲವೋ ಅಲ್ಲಿ ಏನೂ ಇಲ್ಲ. ವಿಶ್ವಾಸಂ ಫಲದಾಯಕ. ಮತ್ತೆ ಇನ್ನೊಬ್ರು ಯಾರು ಫಲ ಕೊಡೋರಿಲ್ಲ. ನಿನ್ನ ವಿಶ್ವಾಸದ ಫಲ ನಿನಗೆ ಪ್ರಾಪ್ತ ಆಗ್ತಕ್ಕಂಥದ್ದು. ಈಗ ಪ್ರತಿಯೊಂದು ಹೊರಗಿನ ವ್ಯಾವಹಾರಿಕ ಕಾರ್ಯದಲ್ಲಿ ನೋಡಿದ್ರು ಸಹಿತ ವಿಶ್ವಾಸ ಮುಂದಿಟ್ಟು ನಾವು ಯಾವುದೇ ಕಾರ್ಯ ಪ್ರಾರಂಭ ಮಾಡ್ತೀವಿ. ಇಂಥದ್ದು ಮಾಡೋದ್ರದಿಂದ ನನಗೆ ಲಾಭ ಆದಿತ್ತು ಅನ್ನತಕ್ಕಂಥದ್ದು ಮೊದಲು ವಿಶ್ವಾಸ. ಅದು ತದನಂತರ ಕಾರ್ಯ ಪ್ರಾರಂಭ ಮಾಡ್ತೀವಿ. ಅದರಂತೆ ಗುರುವಿನ ವಾಕ್ಯದಲ್ಲಿ ನಿನ್ನ ಪೂರ್ಣ ವಿಶ್ವಾಸ ಇದ್ದದ್ದಾದ್ರೆ ನಿನಗೆ ಫಲದಾಯಕ. ಆದ್ರೆ ಆಗೋಲ್ದಾಕ ಬಿಟ್ರು ಬಿಡುವಲ್ದಾಕ ಇಂದಿಲ್ಲ ನಾಳೆ ನೋಡೋಣ, ಎಂದೇರು ನೋಡೋಣ ಅಥವಾ ಮುಂದಿನ ಜನ್ಮಕ್ಕೆ ನೋಡೋಣ, ಅದು ತನ್ನಷ್ಟು ತಾನೇ ಆಗ್ತಕ್ಕಂಥದ್ದು. ಗುರು ತಾನೇ ಕೃಪೆ ಮಾಡ್ತಾನೆ ಯಾವ್ಯಾವುದು ಒಂದು ಹೇಳಿ ಕಡೆಗಾದ್ರೆ ಇಲ್ಲ. ಕೃಪೆ ಮಾಡೋದು ನಿಜ, ಯಾರ ಮ್ಯಾಗ ಮಾಡೋನು? ನಿನ್ನ ಪೂರ್ಣ ವಿಶ್ವಾಸ ಇದ್ರೆ ಅಲ್ಲಿ ಕೃಪೆ ಸಿಕ್ಕಿತ್ತ. ನಿನ್ನ ಪೂರ್ಣ ವಿಶ್ವಾಸವೇ ಇಲ್ಲ ಅಂದ್ರೆ ಕೃಪೆ ಯಾರ ಮ್ಯಾಗ? ಹೌದು. गुरु जो दिया गई सोई तो लिए रहूं उसी में बहुत विश्वास करना. होएगा बहुत फिर सबद जो लगेगा चित्त को चेत के ध्यान धरना. ಈ ಪ್ರಕಾರ ನೀನು ವಿಶ್ವಾಸವುಳ್ಳವನಾಗಿದ್ದಾದ್ರೆ ಶಬ್ದ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಆ ಶಬ್ದ ಏನದಂದ್ರೆ ಶಬ್ದದಲ್ಲಿ ನಿನ್ನ ಚಿತ್ತ ಪ್ರೇರಣೆ ಮಾಡಿ ನೀನು ಶಬ್ದ ರೂಪ ಆಗು. ಒಳಹೊರಗು ಶಬ್ದೇ ಶಬ್ದ ಆಗು. ಆ ವಿಶ್ವಾಸದ ಫಲವೇ. ಇದರಲ್ಲಿ ವಿಶ್ವಾಸ ಇಲ್ಲಂದ್ರೆ ನಿನಗೆ ಅಭ್ಯಾಸ ಕೂಡುಗೂಡೋದಿಲ್ಲ ಮನಸ್ಸ. ಗುರು ಹೇಳ್ಯಾರ ನಾನು ಕೇಳಿನಿ ಎಷ್ಟೇ ಆಗ್ತದೆ. ಪ್ರಾತಃ ಕಾಲ ಏಳಬೇಕಾದ್ರೆ ನಿನ್ನ ಮನಸ್ಸು ಏಳುಗೂಡೋದಿಲ್ಲ. ಧ್ರುವತಾರೆ ದಾರಿ ತಪ್ಪಿದರೇನು ದಿಕ್ಕು ತಪ್ಪೇನೋ ನಾನು ಜೀವಯಾತ್ರೆಯಲ್ಲಿ. ಎಷ್ಟು ಪೂರ್ಣ ವಿಶ್ವಾಸದಿಂದ ಮೊದಲೇ ಏನದಂದ್ರೆ ಪ್ರಥಮದಲ್ಲಿ ಅನುಭವ ಶುರು ಆಗೋದಿಲ್ಲ. ಜನ್ಮ ಜನ್ಮ ಪ್ರಯತ್ನ ಪಟ್ಟರು ಸಹಿತ ಆಯ್ತು ಅಂದ್ರೆ ಬಹಳ ಸುಲಭ ಅಂತ ತಿಳಿಬೇಕು. ಅಂಥದ್ದಿದು ವಿಷಯ. ಅದಕ್ಕೆ ಮೊದಲು ಏನಾದ್ರೂ ಆಗ ಈಗ ಮನಸ್ಸು ಒಂದು ವೇಳೆದಲ್ಲಿ ಒಪ್ಪಬಹುದು, ಮತ್ತೊಂದು ವೇಳೆದಲ್ಲಿ ದೂರ ಆಗಬಹುದು, ಏನೇನೋ ಆಗಬಹುದು. ಅದಕ್ಕೇನಂತಾರೆ, ದಾರಿ ನಾನು ತಪ್ಪಬಹುದು, ಪರಂತು ನನ್ನ ದಿಕ್ಕು ಏನದ ಅದು ನಾನು ತಪ್ಪುವುದಿಲ್ಲ. ಯಾಕೆ ನಡೆಯೋ ಕಾಲಕ್ಕೆ ಅತ್ಲಾಗಿತ್ಲಾಗ ದಾರಿಗಳು ಎಲ್ಲಾದ್ರೂ ತಪ್ಪು ನಡೀಬಹುದು,
ನನಗಿಂಥ ದಿಕ್ಕಿಗೆ ಹೋಗುವುದದ ಅನ್ನತಕ್ಕಂಥ ಗುರಿ ಮಾತ್ರ ಎಂದು ತಪ್ಪೋದಿಲ್ಲ. ಈ ಗುರಿಯು ತಪ್ಪುವುದಿಲ್ಲ, ಕಡೆಗೆ ಬರೀ ಕೈಯಲ್ಲ. ನಾನು ಗುರಿನೇ ತಪ್ಪೋದಿಲ್ಲ ಅಂದ್ರೆ ಕಡೆಗೆ ಏನದಂದ್ರೆ ಬರೀ ಕೈ ಯಾಕಾಗ್ತದ? ದೊರೆಕೊಳ್ಳುವುದು ಎಲ್ಲ ತುಂಬಿರಲು ನಂಬುಗೆಯು ಹೃದಯ ಪಾತ್ರೆಯಲಿ. ನನಗೇನು ಪ್ರಾಪ್ತ ಮಾಡ್ಕೋಬೇಕಾಗ್ಯದು ಅದರಲ್ಲಿ ನಂದು ಪೂರ್ಣ ವಿಶ್ವಾಸವೇ. ಮತ್ತು ಆ ವಿಶ್ವಾಸದ ಫಲ ಇನ್ನೊಬ್ರಿಗೆ ಯಾರಿಗೂ ಆದಿತ್ತು, ನನಗೆ ಸಿಗ್ತದೆ. होएगा बहुत फिर सबद जो लगेगा, चित्त को चेत के ध्यान धरना. चतुर जो होएगा भरेगा कसब को, बूंद की बूंद समुद्र भरना. ಏನಂತಾರೆ, ಚತುರನಾದಂಥ ಪುರುಷನು ತನ್ನ ಸ್ವಯಂ ಉದ್ಯೋಗದಿಂದ ಎಂದೂ ಕಡಿಗಾಗೋದಿಲ್ಲ. ಈಗ ನಾವು ದುಕಾನ್ದಾರಿ ಕೇಳ್ರಿ, ಅವ್ರೇನು ಹೇಳ್ತಾರೆ, ನನಗೆ ಟೈಮ್ ಇಲ್ಲ, ದುಕಾನ್ ಮುಂದೆ ಯಾರೂ ಇಲ್ಲ, ನನಗೆ ಬಿಟ್ಟು ಬರುವುದಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಶೇಡ್ಡಿಗಾರಿ ಕೇಳಿ, ಈಗ ಮಳೆ ಬಂದಿದ್ದ ಸಮಯ, ಬಿತ್ತುವ ಹದ, ನನಗೆ ಬರೋದಾಗತ್ತಿಲ್ಲ. ಆಫೀಸ್ದೊಳಗೆ ನಾವು ಇನ್ನೊಬ್ರು ಅಂಡರದಲ್ಲಿ ಇದ್ದಂಥವ್ರು, ನನಗೆ ಏನಾದ್ರು ರಜೆ ಸಿಗೋದಿಲ್ಲ, ನಾನು ಬರೋದಿಲ್ಲ. ಯಾಕೆ ಅವ್ರು ತಮ್ಮ ಕೆಲಸನಲ್ಲಿ ಕರ್ತವ್ಯ ಪ್ರಧಾನರಾಗಿ ಆ ಕೆಲಸನಲ್ಲಿ ಕೂಡ್ಬಿಟ್ಟಾರೆ, ಅದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅವ್ರಿಗೆ चतुर जो होएगा भरेगा कसब को, बूंद की बूंद समुद्र भरना. ಅದರಂತೆ ಭಕ್ತನಾದಂತಹ ಪುರುಷನು ತನ್ನ ಕರ್ತವ್ಯದಲ್ಲಿದ್ದ ಪಕ್ಷದಲ್ಲಿ ಆತನಿಗೆ ಏನು ಮಾಡ್ಬೇಕು, ಅವನಿಗೆ ಯಾಕೆ ಟೈಮ್ ಸಿಗ್ತದೆ? ಇವ್ರಿಗೆ ಯಾರಿಗೂ ಟೈಮ್ ಸಿಗೋದಿಲ್ಲ, ಭಕ್ತನಿಗೆ ಮಾತ್ರ ಫುಕಟ್ ಟೈಮ್ ಇರ್ತದೆ. ಅದಕ್ಕೆ ಏನಂತಾರೆ, ಒಂದೊಂದು ಹನಿ ಹನಿ ಕೂಡಿಸಿ ಒಂದು ಸಮುದ್ರ ತುಂಬಬೇಕು ಅಂದ್ರೆ ಹಾಗೆ ನಮ್ಮ ಹೃದಯದಲ್ಲಿ ಆ ಪರಮಾತ್ಮನ ಚಿಂತನೆ ರೂಪವಾದಂತಹದ್ದು ಒಂದೊಂದು ಹನಿಗಳು ಅಂದ್ರೇನು, ನಾಮಸ್ಮರಣೆ ಮಾಡ್ಕೋತೇ ಇರು, ಹೃದಯವೇ ಸಮುದ್ರ ರೂಪ ಆಗಿ ಹೋಗ್ತದೆ. ಈ ಪ್ರಕಾರ ನೀನು ನಿನ್ನ ಕಾರ್ಯದಲ್ಲಿ ತತ್ಪರನಾಗಿರು. ಹೊರಗಿನವ್ರು ಇರೋದಿಲ್ಲ, ಅವ್ರು ಎಷ್ಟು ತತ್ಪರರಾಗಿರ್ತಾರೆ, ಕೆಲಸ ಬಿಟ್ಟು ಬರ್ತಾರೆ? ಬರೋದಿಲ್ಲ. ತಮ್ಮ ಕಾರ್ಯದಲ್ಲಿ ತಾವು ಒಳ್ಳೆ ಭದ್ರವಾಗಿ ಕೂತಿರ್ತಾರೆ. ನೀನು ಭಕ್ತನಾಗಿ ಯಾಕೆ ನಿನ್ನ ಕಾರ್ಯ ಬಿಟ್ಟು ಓಡಾಡ್ತಿ? ಈ दास पलटू कगे सिफत गई सूरत की, और कोई ख्याल में नाही परना. ಏನು ಅಂಥದ್ದೇನದಂದ್ರು ಅಥವಾ ಆತ್ಮನಿಗೆ ಏನದಂದ್ರೆ ಮಹಿಮಾ ಮಾಡಿದಷ್ಟು ಕಮ್ಮಿ, ಆತನ ಮಹಿಮೆ ಎಷ್ಟು ಮಾಡಿದಷ್ಟು ಕಮ್ಮಿ. ಯಾಕೆ? ಆತನ ತನ್ನ ಕೆಲಸನಲ್ಲಿ ತತ್ಪರದಾನ. ಅವ್ರಿಗೆ दास पलटू कगे सिफत गई सूरत की, और कोई ख्याल में नाही परना. ಏನು ಅವರ ಚಿತ್ತ ಮತ್ತೊಂದು ಯಾವುದೂ ಪ್ರಪಂಚಿಕ ವಿಚಾರದ ಕಡೆ ಎಳೆಯುವುದೇ ಇಲ್ಲ, ಕೇವಲ ಒಂದು ಭಕ್ತಿಯಲ್ಲಿ ಮಗ್ನರಾಗಿದ್ದು. ಇನ್ನು ಅಂಥವ್ರದ್ದು ಎಷ್ಟು ಮಹಿಮೆ ಮಾಡಿದ್ರು ಕಮ್ಮವೇ. गुरु कबीर साहेब जी का बानी, गुरुदेव का आनी. गुरु को कीजे दंडवत, कोटि कोटि प्रणाम. कीट न जाने भृंग को, कर ले आप समान. ಸದ್ಗುರು ಕಬೀರ್ ಸಾಹೇಬರು ಆಗಿ ಪ್ರಥಮದಲ್ಲಿ ಗುರುವಿನ ಮಹಿಮೆ ವರ್ಣನೆ ಮಾಡ್ತಿರ್ಲಿಕ್ಕಾಗಿ ಪ್ರತಿಪಾದನೆ ಮಾಡ್ತಾರೆ. ನೀನು ಗುರುವಿಗೆ ದಂಡವತ್ ಪ್ರಣಾಮ ಮಾಡು ಒಂದು ಎಷ್ಟು ಕೋಟಿ. ಯಾಕೆ? ಕೀಟ ನ ಜಾನೆ ಭೃಂಗಕ್ಕೂ, ಹುಳವು
ಆ ಭಂಗಿ ಹುಳುಕು ಇಳಿಯೋದಿಲ್ಲ. ಆ ಭೃಂಗಿನೇ ಎಲ್ಲಿದ್ದೀರಿ ಒಂದು ಹುಳ ತಂದು ತನ್ನ ಕುಠಾರದಲ್ಲಿಟ್ಟು ಅದಕ್ಕೆ ಮೊದಲು ಏನಾದ್ರು ನಿರ್ಜೀವ ಮಾಡಿ ಅಲ್ಲಿಂದ ಏನಾದೊಂದು ಧ್ವನಿ ಕೊಡುವುದಕ್ಕೆ ಶುರು ಮಾಡ್ತಾರೆ. ಆ ಹುಳದ ಶರೀರ ಬದಲಾವಣೆ ಆಗಿ ಅದನ್ನು ಭೃಂಗಿ ಆಗ್ತದೆ. ಹುಳಕ್ಕೇನು ಗೊತ್ತಿದ್ದು ನನಗೆ ಭೃಂಗಿ ಮಾಡ್ತಾರೆ ಅಥವಾ ಈ ಧ್ವನಿಯಿಂದ ನಾನು ಭೃಂಗಿ ಆಗ್ತೀನಿ ಅನ್ನೋದು ಅದಕ್ಕೂ ಗೊತ್ತಿಲ್ಲ. ಅದರಂತೆ ನಾವು ಸದ್ಗುರುವಿನಲ್ಲಿ ಅನನ್ಯ ಭಾವದಿಂದ ಏನದಂದ್ರೆ ದಂಡವತ ನಮಸ್ಕಾರ ಮಾಡಬೇಕು. ಅದು ಕೋಟಿ ಪ್ರಣಾಮ ಅಂದರೆ ಅದ್ರ ಲೆಕ್ಕಿಲ್ಲಾರ್ದಷ್ಟು. ಮನುಷ್ಯನಲ್ಲಿ ಮಮಕಾರತ್ವ ಇರಲಾರದೆ ಕೀಟನ ಜಾಣೆ ಭೃಂಗಕ್ಕೂ ನಾವೆಲ್ಲ ಅಜ್ಞಾನಿ ಜೀವಿಗಳೇ. ನಮ್ಮಂತರದಲ್ಲಿ ಚೈತನ್ಯಮಯವಾದಂತಹ ಪರಮಾತ್ಮ ಇರ್ತಿರ್ಲಿಕ್ಕಾಗಿ ನಾವು ಹೊರಗೇನೋ ದೇವಿ ದೇವತಾದಿಗಳು ಶಿವ ಅದು ಏನದು ತನ್ನ ಕುಠಾರದಲ್ಲಿಟ್ಟು ಹೇಗೆ ಭಂಗಿ ಮಾಡ್ತದೋ ಅದೇ ಪ್ರಕಾರ ಗುರು ತನ್ನ ಸನ್ನಿಧಾನದಲ್ಲಿ ಸಮಾಗಮದಲ್ಲಿಟ್ಟು ಇವರಿಗೆ ಚೈತನ್ಯಮಯವಾದಂಥ ಧ್ವನಿ ಕೊಡ್ತಾನೆ. ಆ ವೇಳೆದಾಗ ಮೊದಲಿನ ಶರೀರ ಮಮಕಾರತ್ವ ಎಲ್ಲ ಬದಲಾವಣೆಯಾಗಿ ಇದನ್ನು ಭೃಂಗಿ ಆಗ್ತದೆ. ಜಿ ಜಗತ್ ಜಾನಿಯೋ ಜಗ ಸಕಲ ಸೋ ಗುರು ಪ್ರಗಟೆಯಾಯಿ. ಜಗತ್ ಜನಾಯೋ ಜಗತ್ ಜನಾಯೋ ಜಯ ಸಕಲ ಸೋ ಗುರು ಪ್ರಗಟೆಯಾಯಿ. ಏನು ಸಂಪೂರ್ಣ ಪ್ರಪಂಚ ಎಲ್ಲ ಗುರುವಿನ ಮಹಿಮೆ ಮಾಡ್ಕೋತೆ ಬಂದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಪ್ರತಿಯೊಬ್ಬರು ಗುರು ಮಹಿಮೆ ಮಾಡ್ಯಾರ. ಅಂಥ ಗುರುವಿಗೆ ನಮ್ಮ ಸದ್ಗುರು ಏನದಂದ್ರೆ ತೋರಿಸಿಕೊಟ್ಟ. ಜಿ जिन गुरु आँख न देखिया सो गुरु दिया लखाई. ಯಾ ಗುರುವಿಗೆ ನಾನು ನನ್ನ ದೃಷ್ಟಿಯಿಂದ ನೋಡಿದ್ದಿಲ್ಲೋ ಆ ಗುರುವಿಗೆ ನನಗೆ ತೋರಿಸಿಕೊಟ್ಟ. ಇದು ಗುರು ಅಂದ್ರೆ ಶರೀರ ಅಲ್ಲ, ಒಳಗೊಂದು ಜಾಗೃತ ಶಕ್ತಿ ಅದ. ಜಿ सतगुरु समको कैसगा साधु समको दास. ಸದ್ಗುರುವಿನ ಸಮಾನ ನಮ್ಮ ಆಪ್ತಿಷ್ಠರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸಾಧುಗಳ ಸಮಾನ ಏನಂತಾನೆ, सतगुरु समको कैसगा साधु समको दास. ಸಾಧುಗಳ ಸಮಾನವಾದಂಥ ದಾತ ದ್ರವ್ಯ ಕೊಡ್ತಕ್ಕಂಥವ್ರು ಇನ್ನೊಬ್ರು ಯಾರೂ ಇಲ್ಲ. ಸದ್ಗುರುಗಳ ಸಮಾನ ಆಪ್ತಿಷ್ಠರಿಲ್ಲ, ಸಾಧುಗಳ ಸಮಾನ ದ್ರವ್ಯ ಕೊಡೋರಿಲ್ಲ. ಬಂಧುಗಳುಗಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಾಲರಿಯಾರು. ಬಂಧನವ ಕಳೆಯಾಲರಿಯಾರ ಗುರುವಿಂದ ಬಂಧುಗಳು ಉಂಟೇ ಸರ್ವಜ್ಞ. ಪ್ರಪಂಚದಲ್ಲಿ ನಮ್ಮ ಆಪ್ತಿಷ್ಠರು ಬಂಧು ಬಾಂಧವಗಳು ಎದಕ್ಕಂದ್ರೆ ಊಟಕ್ಕೆ. ಅವ್ರು ಬರೋದು, ಅವ್ರಿಗೆ ಸಿಹಿ ಊಟ ಮಾಡಿ ಒಳ್ಳೆಯ ಪ್ರೇಮದಿಂದ ಎಲ್ಲ ಸುಖ ಶರೀರಕ್ಕೆ ಸುಖ ಕೊಟ್ಟರೆ ಅವ್ರೇನೋ ನಿಮ್ಮ ಗುಣ ಕೊಂಡಾಡ್ಕೊತ ಹೋಗ್ಬೋದು. ಅವ್ರ ಮನೆಗೆ ಹೋದರೆ ಅವರು ಒಂದು ದಿವಸ ನಿಮಗೆ ಇದೇ ಪ್ರಕಾರ ಮಾಡಿ ಕಳಿಸೋದು. ಏನಾದ್ರೂ ಅಲ್ಲಿ ನುನ್ನಿತ ಬಿತ್ತು ಅದೇ ವೇಳೆದಾಗೆಲ್ಲ ವಿರೋಧ. ಅವ್ರ ಮನೆಗೆ ನೀವು ಹೋಗ್ಲಿಕ್ಕೆಲ್ಲ ನಿಮ್ಮ ಮನೆಗೆ ಅವ್ರು ಬರೋದು. ಈ ಬಂಧುಗಳದ್ದೇನದು ಇಂಥ ಸ್ಥಿತಿ. ಅವರ ಬಂಧುಗಳುಗಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಾಲರಿಯಾರು. ಈ ಮಾಯಾ ಮತ್ತು ಕಾಲರೂಪವಾದಂಥ ಬಂಧನ ಕಳೆಯೋದು. ಅವರೇ ಬಂಧನದಲ್ಲಿ ಶಿಲ್ಪ ಒದ್ದಾಡ್ತಾರಂದ್ರೆ ನಮ್ಮ ಬಂಧನ ಯಾಕೆ ತೆಗ್ದಾರ? ಜಿ ಬಂಧನವ ಕಳೆಯಾಲರಿಯಾರ ಗುರುವಿಂದ ಬಂಧುಗಳು ಉಂಟೇ ಸರ್ವ. ಅದಕ್ಕೇನಂತಾರೆ, ಅಂಥ ಸದ್ಗುರುವಿನ ವಿನಃ ಮತ್ತು ನಮ್ಮ ಬಂಧುಗಳು ಯಾರಾದರೂ ಉಂಟ ಸರ್ವಜ್ಞರು. ಜಿ ಸತಗುರು ಸಮಕೋ ಸದಾ ಸಾಧು ಸಮಕೋ ಸಾಧು.
हर समान को हित है हरिजन सम को जात सतगुरु की महिमा अनंत अनंत किया उपकार ಸದ್ಗುರುವಿನ ಮಹಿಮೆ ಇಷ್ಟೇ ಅದಂಥೇಳಿ ವರ್ಣನೆ ಮಾಡಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅನಂತ ಉಪಕಾರ ಮಾಡ್ದ. ಮತ್ತು ನಾನು ಮಾಡಿದ ನಿನ್ನ ಮೇಲೆ ಉಪಕಾರ ಅಂತೇಳಿ ಎಂದು ಹೇಳಿಲ್ಲ. ಜೀ लोचन गनंत उघारिया अनंत दिखावन ಅನಂತ ಕಣ್ಣುಗಳು ತೆರೆದ ಮತ್ತು ಅನಂತ ರೂಪ ತೋರಿಸಿದ. ನಾವು ಒಂದು ಸಿನಿಮಾ ನೋಡಬೇಕಾದ್ರೆ 4-5 ರೂಪಾಯಿ ಕೊಟ್ಟು ಬರಬೇಕಾಗ್ತದೆ. ಯಾಕೆ ಅನಂತ ರೂಪಗಳು ಅಲ್ಲಿನೂ ಇರ್ತಾವೆ. ಗುರುವಿನ ಅನಂತ ರೂಪ ತೋರಿಸಿದ್ದು ಅದಕ್ಕೆ ಮಹಿಮೆನೂ ಇಲ್ಲ, ವರ್ಣನೆ ಇಲ್ಲ, ಅದಕ್ಕೆ ಬೆಲೆನೂ ಇಲ್ಲ. ಈ जग खोजत ब्रह्मा थके सुर नर मुनिगर देव कहे कबीर सुन साधवा कर सतगुरु की सेव ಯಾವ ಗುರುವಿಗೆ ನೋಡುವುದಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ ಮತ್ತು ದೇವಿ ದೇವತಾ ಮುನಿ ಋಷಿಗಳೆಲ್ಲ ನೋಡಿ ಥಕ್ಕಗೈ ಅಂದ್ರೆ ಸೋತು ಹೋದರು. ಅವರು ब्रह्मा थके सुर नर मुनियर देव कहे कबीर सुन साधवा कर सतगुरु की सेव ಅಂಥ ರೂಪ ನಿನಗೆ ನೋಡಬೇಕಾದ್ರೆ ಕೇವಲ ನೀನು ಗುರುವಿನ ಸೇವಾವನ್ನು ಮಾಡು. ಆ ಗುರು ಕೃಪಾ ಆಯ್ತಂದ್ರೆ ತನ್ನಷ್ಟಕ್ಕೆ ತಾನೇ ಆಗ್ತದೆ. ಗುರು ಕೃಪಾ ಇರಲಾರ್ದೆ ಮಾತ್ರ ಪರಮಾರ್ಥ ಸಾಧ್ಯವಾದುದಲ್ಲ. ನಾವು ಮಾತಿನಿಂದ ಗುರುವಿನ ಮಹಿಮೆನೂ ಮಾಡಬಹುದು, ಏನೋ ಒಂದು ಸ್ವಲ್ಪ ಹೊತ್ತು ಕೂತಂಗೂ ಮಾಡಬಹುದು, ಆ ಮೂರ್ತಿಯಲ್ಲಿ ಬೆಕ್ಕ ಹಚ್ಚದಂಗೂ ಮಾಡಬಹುದು. ಮತ್ತು ಸಿದ್ಧಾಂತ ನೋಡಬೇಕಾದ್ರೆ ಆ ಮೂರ್ತಿ ತನ್ನಷ್ಟಕ್ಕೆ ತಾನೇ ನಮ್ಮ ಅಂತರದಲ್ಲಿ ಪ್ರಗಟ ಆಗಬೇಕು. ನಮ್ಮ ಚಿತ್ತವೇ ಹೊರಗೆ ಹೋಗಲಾರ್ದಂಗೆ ಮಾಡಬೇಕು. ಇದು ಗುರುಕೃಪಾ. ನಮ್ಮ ಅಂತರದಲ್ಲಿ ತನ್ನಷ್ಟಕ್ಕೆ ತಾನೇ ಪ್ರಗಟ ಆಗುವುದೇ ಗುರುಕೃಪಾ. ಈ कबीर गुरु गरवा मिला रल गया वो आटे लोन जात पात कुल मिट गया नाम धरेगा कौन ನನ್ನ ಗುರು ಏನದಂದ್ರೆ ಭಾಳ ಗಹನ ಗಂಭೀರ ಸಿಕ್ಕ. ಈಗ ನನಗೆ ಗುರುವಿಗೆ ಹೇಗದ ಸಂಬಂಧ? ರೊಟ್ಟಿ ಮಾಡುವ ಕಾಲದಲ್ಲಿ ಹೆಣ್ಮಕ್ಕಳು ಉಪ್ಪು ಹಾಕ್ತಾರೆ ಹಿಟ್ಟಿನಲ್ಲಿ. ಒಮ್ಮೆ ಹಿಟ್ಟಿನಲ್ಲಿ ಉಪ್ಪು ಹಾಕಿ ನಾದಿದ ನಂತರ ಮತ್ತು ಉಪ್ಪು ಕಡೆಗೆ ತೆಗಿಲಿಕ್ಕೆ ಬರೋದಿಲ್ಲವೋ ಹಾಗೆ ನನಗೆ ಗುರುವಿಗೆ गरवा मिला रल गया आटे लोन जात पात कुल मिट गया नाम धरेगा कौन ಈಗ ನನ್ನಲ್ಲಿ ಜಾತಿ ಗೋತಿ ದೊಡ್ಡಪ್ಪ ಚಿಕ್ಕಪ್ಪ ಅವೆಲ್ಲ ಹೋಗಿತ್ತು. ಈ ಯಾರು ಶಿಷ್ಯರು ಯಾರು ಗುರುಗಳು ಅಂತ ಯಾರು ಹೆಸರಿಟ್ಟಾರ ಇದಕ್ಕೆ